ಮೇಘನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಷನ್ನು ಎಲ್ಲ ಬರುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತಿನ ರೆಸಿಪಿಯಲ್ಲಿ ನಿಮಗೆಲ್ಲರಿಗೂ ಬಾದಾಮ್ ಪೌಡ್ರ್ ಯೂಸ್ ಮಾಡಿಕೊಂಡು ಹಾಲ್ನಲ್ಲಿ ಯಾವ ರೀತಿ ಐಸ್ ಕ್ರೀಮ್ ಮಾಡೋದು ಅಂತ ಮನೇಲೇ ಸಿಂಪಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಖಂಡಿತವಾಗ್ಲೂ ನೀವು ಈ ಸಮ್ಮರಲ್ಲಿ ಮನೇಲಿ ಮಕ್ಕಳಿಗೆ ಈ ಥರ ಮಾಡಿಕೊಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಇವಾಗ ಈ ಈಸಿ ಐಸ್ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಫಸ್ಟು ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಆರೆಂಜ್ ಕಲರ್ ನಾನು ನಂದಿನಿ ತೊಗೊಂಡಿದ್ದೀನಿ. ಇದರಲ್ಲಿ ಫುಲ್ ಫ್ಯಾಟ್ ಮಿಲ್ಕ್ ಇರೋದ್ರಿಂದ ನಮಗೆ ಐಸ್ ಕ್ರೀಮ್ಗೆ ಒಳ್ಳೆ ಟೇಸ್ಟು ಮತ್ತು ಚೆನ್ನಾಗಿರುತ್ತೆ. ನೋಡಿ, ಇವಾಗ ಹಾಲು ಹಾಕ್ತಾ ಇದ್ದೀನಿ. ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇದನ್ನು ಹಾಲು ಕುದಿಯೋಕ್ಕೆ ಬಂದಮೇಲೆ ನಾವು ಒಂದು 4ರಿಂದ 5 ನಿಮಿಷವರೆಗೂ ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಯಾವ ರೀತಿ ಅಂತ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ನೋಡಿ, ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೆ ನಾನು ಜಸ್ಟ್ ಒಂದು 3 ಸ್ಪೂನ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬಾದಾಮ್ ಪೌಡ್ರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಸಕ್ಕರೆ ಕ್ವಾಂಟಿಟಿನ ಕಮ್ಮಿ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಹಾಲು ಕುದೀತಾ ಇರುತ್ತೆ. ಸೈಡಲ್ಲಿ ಈ ಥರ ಕೆನೆ ಕಟ್ಟಾಗೆಲ್ಲ ನೀವು ಈ ಥರ ಕೆನೆ ಎಲ್ಲ ಮಿಕ್ಸ್ ಮಾಡ್ತಾ ಇರಬೇಕು ಹಾಲಿನ ಜೊತೆಗೇನೆ. ನೋಡಿ, ಹಾಲು ನೀವು ಯಾವುದೇ ಕಪ್ಪಲ್ಲಿ ಮೆಸರ್ಮೆಂಟಲ್ಲಿ ತೊಗೊಂಡ್ರು 1 ಕಪ್ ತೊಗೊಂಡ್ರೆ 3/4 ಕಪ್ ಆಗೋ ಹಾಲು ಗಟ್ಟಿ ಆಗೋವರೆಗೂ ನೀವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಸೊ ಇವಾಗ ನಮಗೆ ಆ ಕ್ವಾಂಟಿಟಿಯಲ್ಲಿ ಬಂದಿದೆ. ಈಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಬಾದಾಮ್ ಪೌಡ್ರನ್ನ ಒಂದು 1/4 ಕಪ್ ಆಗೋಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಪೂನಲ್ಲಿ ತೊಗೊಳ್ಳೋದಾದರೆ ನೀವು 3ರಿಂದ 4 ಸ್ಪೂನ್ ಆಗೋಷ್ಟು ತೊಗೋಬೇಕು. ನೋಡಿ, ಇವಾಗ ಬಾದಾಮ್ ಪೌಡ್ರ್ ಹಾಕಿದ್ದೀನಿ. ಹಾಕ್ಕೊಂಡು ಇವಾಗ ಇದನ್ನು ಜಸ್ಟ್ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಜಾಗದಲ್ಲಿ ಬಾದಾಮ್ ಪುಡಿ ನೀವು ಹಾಕೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಈ ಜಾಗದಲ್ಲಿ ಪಿಸ್ತಾ, ನೀವು ಬಾದಾಮಿ ಯಾವ್ದು ಬೇಕೋ ನಿಮಗೆ ಡ್ರೈ ಫ್ರೂಟ್ಸ್ನ ಹಾಕೋಬೋದು. ನೋಡಿ, ನಾವು ಇನ್ನೇನು ಇದನ್ನು ಸ್ಟವ್ ಆಫ್ ಮಾಡ್ತೀವಿ ಅನ್ನೋಕ್ಕಿಂತ ಮುಂಚೆನೇ ನಾನು ಏಲಕ್ಕಿನ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ. ಬರೀ ಏಲಕ್ಕಿ ಹಾಕಿದ್ರೆ ಮಿಕ್ಸಿಯಲ್ಲಿ ಬೇಗ ಪೌಡ್ರ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಸಕ್ಕರೆನೂ ಆ್ಯಡ್ ಮಾಡಿ ಇದನ್ನು ಒಂದು 3/4 ಟೀ ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ. ನೋಡಿ, ಏಲಕ್ಕಿ ಪುಡಿ ಹಾಕಿದ ತಕ್ಷಣವೇ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಜಸ್ಟ್ 1 ಸೆಕೆಂಡು ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಏಲಕ್ಕಿ ಪುಡಿನ ಹಾಕ್ಕೊಂಡು. ಫ್ರೆಂಡ್ಸ್, ಈಗ ಇದು 1 ಸೆಕೆಂಡನ್ನು ಕುದಿಸ್ಕೊಂಡಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಅರ್ಧ ಭಾಗ ಅಷ್ಟು ಇದು ತಣ್ಣಗಾಗಬೇಕು. ಸೊ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಫ್ರೆಂಡ್ಸ್, ಈಗ ಹಾಲು ನಮಗೆ ಫುಲ್ ತಣ್ಣಗಾಗಿದೆ. ಈಗ ನೋಡಿ, ಈ ಥರ ಚಿಕ್ಕ ಗ್ಲಾಸು ಕಾಫಿ ಕುಡಿಯೋ ಗ್ಲಾಸಲ್ಲಿ ನಾನು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಇಲ್ಲಿ ಒಂದು 5 ಗ್ಲಾಸ್ ಆಗೋಷ್ಟು ನಾನು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂದು 3/4 ಬರೋಷ್ಟು ಈ ಥರ ಹಾಕ್ಕೋಬೇಕು. ಫ್ರೆಂಡ್ಸ್, ಈಗ ನನಗೆ ಕರೆಕ್ಟಾಗಿ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿರೋದಕ್ಕೆ ಚಿಕ್ಕ ಗ್ಲಾಸಲ್ಲಿ ನನಗೆ ಕರೆಕ್ಟಾಗಿ ಒಂದು 5 ಗ್ಲಾಸಲ್ಲಿ ಆಗಿದೆ. ಈಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ನೋಡಿ, ಈ ಥರ ಪ್ಲಾಸ್ಟಿಕ್ ಕವರ್ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ಸಿಲ್ವರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು. ಈ ಥರ ಇಟ್ಟು ಈ ಥರ ಒಂದು ರಬ್ಬರ್ ಬ್ಯಾಂಡು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ನೀಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ತಾಯಿದ್ದೀನಿ. ಏನಕ್ಕೆ ಈ ರೀತಿ ಆಗೋದು ಅಂತಂದರೆ, ನಾವು ಡೀಪ್ ಫ್ರಿಜ್ಜಲ್ಲಿ ಇಕ್ಕಿದಾಗ ಐಸ್ ಬೀಳದೆ ಇರಲಿ ಅಂತ. ನೋಡಿ, ಈ ಥರ ಟೈಟಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಇದೇ ಥರ ಎಲ್ಲ ರೀತಿಯೂ ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ, ಆಲ್ರೆಡಿ ನಾನು 2 ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಇನ್ನೊಂದು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಕವರು ಕ್ಲೀನಾಗೆ ಗ್ಲಾಸ್ ಸೈಜು ಸ್ವಲ್ಪ ಬಿಟ್ಟು ಈ ಥರ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಥರ ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡು ನೀಟಾಗಿ ಸ್ವಲ್ಪ ಈ ಥರ ಟೈಟಾಗೆ ಹಾಕ್ಕೋಬೇಕು. ನೋಡಿ, ಇದನ್ನು ಕೆಳಗಡೆ ಕವರ್ನ ಈ ಥರ ಸ್ವಲ್ಪ ಟೈಟಾಗಿ ಇದು ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ನಮಗೆ. ನೋಡಿ, ಎಲ್ಲ ಈ ರೀತಿಯಾಗಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಫಿಲ್ ಮಾಡಿದ್ದೀನಿ. ಈಗ ಈ ಐಸ್ ಕ್ರೀಮ್ ಕಡ್ಡಿ ತೊಗೊಂಡಿದ್ದೀನಿ. ನಿಮಗೆ ಇದು ಬುಕ್ ಸ್ಟೋರಲ್ಲಿ ಸಿಗುತ್ತೆ. ರಬ್ಬರ್ ಬ್ಯಾಂಡು, ಈ ಥರ ರ್ಯಾಪರ್ ಕವರು ಮತ್ತು ಈ ಥರ ಐಸ್ ಕ್ರೀಮ್ ಕಡ್ಡಿ ಎಲ್ಲ ನಿಮಗೆ ಬುಕ್ ಸ್ಟೋರಲ್ಲೇ ಸಿಗುತ್ತೆ. ನೋಡಿ, ಇವಾಗ ಈ ಥರ ನೈಫ್ ತೊಗೊಂಡು ಸೆಂಟ್ರಲ್ಲಿ ನಮಗೆ ಸ್ಟಿಕ್ ಇಕ್ಕೋದಕ್ಕೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಸ್ಲೋಗೆ ಈ ಥರ ಕಟ್ ಮಾಡ್ಕೊಬೇಕು. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದ್ರ ಸೆಂಟ್ರಿಗೆ ನಾನು ಸ್ಟಿಕ್ ಇಡ್ತಾಯಿದ್ದೀನಿ. ಸ್ವಲ್ಪ ಈ ಥರ ಹಾಕ್ಕೊಂಡು ನೋಡಿ ಈ ಥರ ಇಟ್ಕೋಬೇಕು. ಸೆಂಟ್ರ್ ಕರೆಕ್ಟಾಗಿ ಬರಬೇಕು ನಮಗೆ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, 5 ಗ್ಲಾಸ್ಗೂ ನಾನು ಈ ಥರ ಫಿಲ್ ಮಾಡ್ಕೊಂಡಿದ್ದೀನಿ ಸ್ಟಿಕ್ನ. ಇವಾಗ ಇದನ್ನು ಡೀಪ್ ಫ್ರೀಜಲ್ಲಿ ಇಡೋಣ.
ಫ್ರೆಂಡ್ಸ್, ಈಗ ಡೀಪ್ ಫ್ರೀಜಲ್ಲಿ ಇಡ್ತಾ ಇದ್ದೀನಿ ಒಂದೊಂದೇ. ಇದು ಮಿನಿಮಮ್ ಏನಿಲ್ಲ ಅಂತಂದ್ರು 7 to 8 ಅವರ್ಸು ಹೀಗೆ ಬಿಡಬೇಕು. ಆಮೇಲೆ ಇದನ್ನ ತೆಗಿಯೋಣ. ನೋಡಿ, ಇವಾಗೆಲ್ಲ 5 ಗ್ಲಾಸನ್ನು ಈ ರೀತಿಯಾಗಿ ಇಟ್ಟಿದ್ದೀನಿ. ಇವಾಗ ನಾನು 8 ಅವರ್ಸ್ ಆದಮೇಲೆ ಓಪನ್ ಮಾಡಿ ನಿಮಗೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗ ನೋಡಿ, ನಾನು 8 ಅವರ್ಸ್ ಇಟ್ಟಿದ್ದೆ. ನಮ್ಗೆ ಆಲ್ರೆಡಿ ಐಸ್ ಕ್ರೀಮು ರೆಡಿ ಆಗಿದೆ. ಈಗ ಒಂದೊಂದನ್ನೇ ಈ ರೀತಿಯಾಗಿ ತಗೋತಾ ಇದ್ದೀನಿ ನಾನು. ನೋಡಿ, ಇವಾಗ ರೆಡಿ ಆಗಿರೋದನ್ನು ನಾನು ಈ ಥರ ರಬ್ಬರೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಮೆತ್ತಗೆ ಈ ರೀತಿಯಾಗಿ ತೆಗಿಬೇಕು. ನೋಡಿ, ರಿಮೂವ್ ಮಾಡಿದ್ದೀನಿ. ಇವಾಗ ಇಲ್ಲಿ ನಾನು ಒಂದು ಬೌಲಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಒಂದು 3 ಸೆಕೆಂಡ್ಸ್ ನಮಗೆ ಈ ಥರ ನಾರ್ಮಲ್ ವಾಟ್ರಲ್ಲಿ ಇಕ್ಕೋದ್ರಿಂದ ನಮಗೆ ಈಸಿಯಾಗಿ ಐಸ್ ಕ್ರೀಮ್ ಬರುತ್ತೆ. ನೋಡಿ, ಇವಾಗ ನೀರಿಂದ ತೆಗ್ದಿದ್ದೀನಿ. ಜಸ್ಟ್ ಈ ಥರ ನಾವು ಮಾಡಿದ್ರೆ ಆರಾಮಾಗಿ ಈಸಿಯಾಗಿ ಬರುತ್ತೆ. ನೋಡಿ, ನೋಡ್ಕೊಂಡ್ರಲ್ಲ. ನೋಡಿ, ಇವಾಗ 2 ನೋಡ್ತಾ ಇದ್ದೀರಲ್ಲ. ಮನೆಯಲ್ಲೇ ಯಾವ ರೀತಿ ಸಿಂಪಲ್ಲಾಗಿ ನಾವು ಬಾದಾಮ್ ಪೌಡ್ರನ್ನ ಯೂಸ್ ಮಾಡಿಕೊಂಡು ಐಸ್ ಕ್ರೀಮ್ ಮಾಡ್ಕೊಳ್ಳೋದು ಅಂತ ಕೆಲವರು ಹೊರಗಡೆ ಈಸ್ಕೊಡೋದಕ್ಕೆ ಇಷ್ಟಪಡಲ್ಲ. ಸೊ ಅಂಥವ್ರು ಮನೆಯಲ್ಲೇ ಈಸಿಯಾಗಿ ನಾವು ಸಿಂಪಲ್ಲಾಗೆ ಮಾಡ್ಕೋಬೋದು. ನಾನು ಮಾಡಿರೋ ಇವತ್ತು ಈ ಐಸ್ ಕ್ರೀಮ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡಿದರೆ ನಾ ಇವತ್ತು ಮಾಡಿರೋ ಐಸ್ ಕ್ರೀಮ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು ಎಮ್ಮಿ ರೆಸಿಪಿಗಾಗಿ ಮೇಘನಾ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.